ವೀಕ್ಷಕರೇ ನಮಸ್ಕಾರ. ಶಾಂತವಾಗಿದ್ದ ಚಿಕ್ಕಮಗಳೂರು ಅರ್ಥಾತ್ ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಈಗ ಕಲ್ಲು ತೂರಾಟದ್ದೇ ಸದ್ದಾಗ್ತಾ ಇದೆ. ಒಂದು ಸಮುದಾಯ ಮತ್ತು ಆ ಸಮುದಾಯದ ಮನೆಗಳನ್ನು ಗುರಿಯಾಗಿಸಿಕೊಂಡು ಒಂದು ಸಮುದಾಯದ ಹುಡುಗರು ಕಲ್ಲು ತೂರುತ್ತಿದ್ದಾರೆ ಅನ್ನೋ ಆರೋಪ ಅದು ಮಲೆನಾಡನ್ನು ಬೆಚ್ಚಿ ಬೀಳಿಸಿದೆ. ಈವರೆಗೂ ಕೂಡ ಮಲೆನಾಡಿನ ಚರಿತ್ರೆಯಲ್ಲಿ ಧರ್ಮದ ನಡುವೆ ಕಲ್ಲು ತೂರುವಂತಹ ಪರಿಸ್ಥಿತಿಯಲ್ಲೂ ಕೂಡ ನಿರ್ಮಾಣ ಆಗಿರಲಿಲ್ಲ. ಈಗ ಪರಸ್ಪರರು ಬಡಿದಾಡಿಕೊಳ್ಳುವಂತಹ ಸನ್ನಿವೇಶ ಚಿಕ್ಕಮಗಳೂರಿನಲ್ಲಿ ಸೃಷ್ಟಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಒಂದಷ್ಟು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಆದರೆ ಆ ಬಂಧನಕ್ಕೊಳಗಾಗಿರುವವರೆಲ್ಲರೂ ಕೂಡ ಅಪ್ರಾಪ್ತರು ಅನ್ನೋದೇ ದುರಂತ. ಹಾಗಾದರೆ ನಡೆದಿದ್ದೇನು? ಮೊನ್ನೆ ದಿನ 6 ಅಪ್ರಾಪ್ತ ಯುವಕರು ಪರಸ್ಪರ ಕಲ್ಲು ತೂರಿದ್ದಾರೆ. ಅದು ಕೂಡ ಒಂದು ಹೆಣ್ಣು ಮಗಳ ಮೇಲೆ. ಅದರರ್ಥ ಒಂದು ಹೆಣ್ಣು ಮಗಳು ಜೀವನ ಮಾಡ್ತಿದ್ದಂತಹ ಒಂಟಿಯಾಗಿದ್ದಂತಹ ಮನೆಯ ಮೇಲೆ ಕಲ್ಲು ತೂರಿದ್ದಾರೆ ಅನ್ನೋ ಆರೋಪ. ಅದಾದ ನಂತರ ಮರುದಿನ ಅಪರಿಚಿತರ ವಿರುದ್ಧ ದೂರು ದಾಖಲಾಗುತ್ತೆ. ಆ ಮಹಿಳೆ ಅಪರಿಚಿತರ ವಿರುದ್ಧ ದೂರು ದಾಖಲು ಮಾಡ್ತಾರೆ. ಅದಾದ ನಂತರ ಕಂಪ್ಲೇಂಟ್ ವಾಪಸ್ ಪಡೀತಾರೆ. ಪಡೆದ ನಂತರ ಆ ಪ್ರಕರಣ ತಿರುವು ಪಡೆದುಕೊಳ್ಳುತ್ತೆ. ವಾಪಸ್ ಪಡೆದ ನಂತರ ಮತ್ತೊಂದು ಕಂಪ್ಲೇಂಟ್ ದಾಖಲಾಗುತ್ತೆ. ಆ ಕಂಪ್ಲೇಂಟ್ನಲ್ಲಿ 6 ಮುಸ್ಲಿಂ ಯುವಕರು ಹಿಂದೂಗಳ ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕಲ್ಲು ತೂರುತ್ತಿದ್ದಾರೆ ಅನ್ನೋ ಆರೋಪ. ಇವೆಲ್ಲವೂ ನಡೆದಿರೋದು ಚಿಕ್ಕಮಗಳೂರಿನ ವಿಜಯಪುರದ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷರ ಕಚೇರಿ ಇರತಕ್ಕಂತಹ ಪ್ರದೇಶದಲ್ಲಿ. ಹಾಗಾದರೆ ಅದೇ ಪ್ರದೇಶದಲ್ಲಿ ಯಾಕೆ ಈ ತರಹದ ಘಟನೆಗಳು ನಡೆಯುತ್ತೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಪ್ರತಿನಿತ್ಯವೂ ಪ್ರತಿ ಬಾರಿಯೂ ಘಟನೆ ನಡೆದಾಗ ಧರ್ಮದ ಬಣ್ಣವನ್ನು ಲೇಪಿಸೋದು ಯಾಕೆ? 6 ಅಪ್ರಾಪ್ತ ಯುವಕರು ತಪ್ಪು ಮಾಡಿದರೆ ಆ ಅಪ್ರಾಪ್ತ ಯುವಕರ ವಿರುದ್ಧ ದೂರು ದಾಖಲಾಗಿದೆ. ಸಂಬಂಧಪಟ್ಟ ಪೊಲೀಸರು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರೆ. ಆ 6 ಯುವಕರ ಧರ್ಮವನ್ನು ಯಾಕೆ ಗುರಿ ಮಾಡಬೇಕು? ಈ ಹಿಂದೆ ಸಾಕಷ್ಟು ಗಲಾಟೆಗಳು ನಡೆದಿದ್ದಾವೆ. ಆ ಗಲಾಟೆಗಳಲ್ಲಿ ಮುಸ್ಲಿಮರ ಪಾತ್ರ ಇದ್ದರೆ ಮಾತ್ರ ಯಾಕೆ ಅದನ್ನು ನೀವು ವೈಭವೀಕರಿಸ್ತೀರಿ ಅನ್ನೋ ಚರ್ಚೆ. ಇನ್ನು ಈ ಪ್ರಕರಣದಲ್ಲಿ ಒಂದಷ್ಟು ಹಿಂದೂ ಯುವಕರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿತ್ತು. ಆದರೆ ಅವರ ವಿರುದ್ಧ ದಾಖಲಾಗಿರ್ತಕ್ಕಂತಹ ಪ್ರಕರಣಗಳು ಬೇಲೆಬೆಲ್ ಸೆಕ್ಷನ್ನ ಅಡಿಯಲ್ಲಿ. ಆದರೆ ಈ ಅಪ್ರಾಪ್ತರ ವಿರುದ್ಧ ದಾಖಲಾಗಿರ್ತಕ್ಕಂತಹ ಸೆಕ್ಷನ್ಗಳಲ್ಲಿ ರಾಬರಿ ಇದೆ, ಅಟ್ರಾಸಿಟಿ ಇದೆ. ಬೇಲೆ ಸಿಗದ ಹಾಗೆ ಮಾಡುವ ಸೆಕ್ಷನ್ಗಳ ಅಡಿಯಲ್ಲಿ ಇವರ ವಿರುದ್ಧ ದೂರು ದಾಖಲಾಗಿದೆ ಅನ್ನೋದು ಈಗ ಮಲೆನಾಡಿನ ಒಂದು ವರ್ಗದ ವಾದ. ಹಾಗಾದರೆ ಕಾನೂನಿನ ಪ್ರಕಾರ ಇದನ್ನು ತಾರತಮ್ಯ ಅಂತ ಕರೀಬಹುದಾ? ಪೊಲೀಸರು ಇದರಲ್ಲೇನಾದರೂ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ದಾರಾ? ಡಾಕ್ಟರಿಗೆ ರೋಗಿ ಯಾವುದೇ ಧರ್ಮದವನಾಗಿದ್ದರೂ ಕೂಡ ಡಾಕ್ಟರ್ಗೆ ರೋಗಿ, ಪೊಲೀಸರಿಗೆ ಯಾರೇ ಆಗಿದ್ರು ಯಾವುದೇ ಧರ್ಮದವನೇ ಆಗಿದ್ರು ಆತ ಆರೋಪಿ. ಹಾಗಾದರೆ ಎಲ್ಲರನ್ನೂ ಸಮಾನವಾಗಿ ನೋಡಬೇಕಾಗಿತ್ತಲ್ಲ ಪೊಲೀಸರು. ಯಾಕೆ ಈ ಅಪ್ರಾಪ್ತರ ವಿರುದ್ಧ ರಾಬರಿ ಮತ್ತು ಅಟ್ರಾಸಿಟಿ ಜೊತೆಗೆ ಆ 2 ಯುವಕರ ವಿರುದ್ಧ ಅನ್ಯಕೋಮಿನ ಯುವಕರು ಅನ್ನೋ ಕಾರಣಕ್ಕೋಸ್ಕರ ಅವರ ವಿರುದ್ಧ ಯಾಕೆ ಬೇಲೆಬೆಲ್ ಸೆಕ್ಷನ್ ಹಾಕಿದ್ರು? ಈ ಅರ್ಥದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರುವಾಗಿದೆ. ಈಗಾಗಲೇ ಈ ಪ್ರಕರಣ ಚಿಕ್ಕಮಗಳೂರಿನಲ್ಲಿ ಮತ್ತೆ ಚರ್ಚೆಗೆ ಕಾರಣವಾಗಿದೆ. ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಗುಡ್ಡದಿಂದ ಅರ್ಥಾತ್ ಒಂದು ವೇದಿಕೆಯಿಂದ ಬೀಳೋ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ಯುವಕ ಆ ವ್ಯಕ್ತಿಗೆ ಸಹಾಯ ಮಾಡಿದ್ರು. ಈ ತರಹದ ಸೌಹಾರ್ದಯುತವಾದಂತಹ ಚಿಕ್ಕಮಗಳೂರಿನಲ್ಲಿ ಹಿಂದೂ ಧರ್ಮದ ಮನೆಗಳನ್ನು ಗುರಿಯಾಗಿಸಿ ಯಾರೂ ಕೂಡ ಕಲ್ಲು ತೂರಾಟ ನಡೆಸೋದಿಲ್ಲ. ಆ ಯುವಕರು, ಆ ದುಷ್ಕರ್ಮಿಗಳು, ಏನು ಹೇಳ್ತಾರೆ ಅಂತಹ ಯುವಕರು ಮಾಡಿರ್ತಕ್ಕಂತಹ ಕೆಲಸಕ್ಕೆ ಇಡೀ ಧರ್ಮವನ್ನು ದೂಷಣೆ ಮಾಡೋದು ತಪ್ಪು ಎನ್ನುವಂಥ ಅರ್ಥದಲ್ಲಿ ಚಿಕ್ಕಮಗಳೂರಿನಾದ್ಯಂತ ಚರ್ಚೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.